ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಾವ, ಜೀವನದಲ್ಲಿ ಮಾತಾಡದೇ ಇರೋ ಸಂದರ್ಭದಲ್ಲೆಲ್ಲ ಮಾತಾಡಿರ್ತೀವಿ. ಆದರೆ ಮಾತಾಡಬೇಕಾದಾಗಲೇ ಮಾತುಗಳು ಬರಲ್ಲ. ಇದನ್ನೇ ವಿದ್ಯಾಟ ಅನ್ನೋದು ಅನ್ಸುತ್ತೆ. ಇವಾಗ ನನ್ನ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ. ಮಾವ, ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ. ಮದುವೆ ಆದ್ಮೇಲೂ ರಾಮ್ನ ಇಷ್ಟಪಡಬಾರ್ದಾಗಿತ್ತು. ನಿಮ್ಮನ್ನ, ಮನೆಯವ್ರನ್ನ ಎಲ್ಲರನ್ನೂ ನಂಬಿಸಿ ಯಾಮಾರಿಸಿ ಸುಗ್ಗಿ ಹಬ್ಬದ ದಿನ ರಾಮ್ ಜೊತೆ ಓಡೋಗ್ಬಾರ್ದಾಗಿತ್ತು. ನಾನು ನಿನಗೆ ತುಂಬಾ ದೊಡ್ಡ ನಂಬಿಕೆ ದ್ರೋಹ ಮಾಡಿಬಿಟ್ಟೆ. ಆ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಪಟ್ಟೆ. ಈ ಜಗತ್ತಲ್ಲಿ ಯಾರು ಪ್ರೀತಿಸದೇ ಇರೋಷ್ಟು ನಿನ್ನನ್ನ ಪ್ರೀತಿ ಮಾಡಬೇಕು ಅನ್ಕೊಂಡೆ. ಅಣ್ಣ ತಂಗಿ ಅಂದ್ರೆ ಹೇಗಿರ್ಬೇಕು ಅಂತ ನಿನ್ ಬಗ್ಗೆ, ತುಳಸಿ ಬಗ್ಗೆ ಈ ಊರಿನ ಜನ ಹೇಗ್ ಮಾತಾಡ್ತಾರೋ ಹಾಗೇನೆ ಗಂಡ ಹೆಂಡತಿ ಅಂದ್ರೆ ನಮ್ ತರ ಇರ್ಬೇಕು ಅನ್ನೋ ಹಾಗೆ ಆದರ್ಶವಾಗಿ ಬಾಳ್ಬೇಕು ಅನ್ಕೊಂಡೆ. ಆದ್ರೆ ಇದನ್ನೆಲ್ಲ ನಿನ್ನ ಹತ್ರ ಹೇಳ್ಕೊಳಕ್ಕಾಗ್ಲಿಲ್ಲ. ನಿನ್ ಜೊತೆ ಸೇರಿ ಬದುಕ್ಬೇಕು ಅನ್ನೋ ನನ್ನ ಈ ಆಸೆನ, ಕನಸನ್ನ, ಕಲ್ಪನೆನ ಮುಂದಿನ ಜನ್ಮಕ್ಕೂ ತಗೊಂಡು ಹೋಗ್ತಿದ್ದೀನಿ. ಈ ಜನ್ಮದಲ್ಲಂತೂ ಇದ್ಯಾವುದೂ ನೆರವೇರ್ಲಿಲ್ಲ. ಅಟ್ಲೀಸ್ಟ್ ಮುಂದಿನ ಜನ್ಮ, ಅದ್ರ ಮುಂದಿನ ಜನ್ಮ, ಇನ್ನು ಉಳಿದಿರೋ ಎಲ್ಲ ಜನ್ಮಗಳಲ್ಲಾದ್ರೂ ಈ ಕನಸು ನೆರವೇರ್ಲಿ. ಮುಂದಿನ ಜನ್ಮದಲ್ಲಾದ್ರೂ ನಿನ್ನ ಹೆಂಡತಿಯಾಗಿ ನಿನ್ನ ಮನ್ಸಲ್ಲಿ ಜಾಗ ಪಡೆದು ಜೀವನ ಮಾಡ್ತೀನಿ. ಇದುವರೆಗೂ ನಿನಗೆ ಮಾಡಿರೋ ಅವಮಾನಕ್ಕೆ ಮನ್ಸಾರೆ ಕ್ಷಮೆ ಕೇಳ್ತಾ ಇದ್ದೀನಿ. ಈ ಪತ್ರದಲ್ಲೇ ಕಾಲಿಗೆ ಬೀಳ್ತಿದ್ದೀನಿ. ನೀನು ನನ್ನ ದೇವರು. ನಾನು ನಿನ್ನ ಕೊರಳಲ್ಲಿರೋಕೆ ಬಯಸೋ ಹೂವಿನ ಮಾಲೆ. ಮುಂದಿನ ಜನ್ಮದಲ್ಲಾದರೂ ಒಳ್ಳೆಯವಳಾಗಿ ಹುಡ್ತೀನಿ. ಆಗ್ಲಾದ್ರೂ ನನ್ನ ಒಪ್ಕೋ ಮಾವ, ಪ್ಲೀಸ್. ಇನ್ಮೇಲೆ ನನ್ನಿಂದ ಯಾವ ತೊಂದರೆ, ಅವಮಾನ ಏನೂ ಆಗದಿರೋ ಹಾಗೆ ಸಂತೋಷವಾಗಿ ನಿನ್ಗಿಷ್ಟ ಬಂದ ಹಾಗೆ ಜೀವನ ಮಾಡು. ನಿನಗಿರೋ ಒಳ್ಳೆತನಕ್ಕೆ, ಒಳ್ಳೆ ಮನಸ್ಸಿಗೆ ನಿನಗೆಲ್ಲ ಒಳ್ಳೆಯದೇ ಆಗುತ್ತೆ ಮಾವ. ಇಷ್ಟು ದಿನ ನನ್ನನ್ನು ಸಹಿಸ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಬಾಯ್ ಮಾವ, ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದೀನಿ. ಬಾಯ್. ಪದೇ ಪದೇ